ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಎಲ್ಲಿ ನೋಡಿದಡಲ್ಲಿ ಮನ ಬೆಳೆಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಎಲ್ಲಿ ನೋಡಿದಡಲ್ಲಿ ಮನ ಬೆಳೆಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ. ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ. ಪ್ರಸ್ತುತ ದಿನಗಳಲ್ಲಿ ಹೆಣ್ಣು ಅಸುರಕ್ಷತೆಯ ವಾತಾವರಣದಲ್ಲಿ ಬದುಕ್ತಾ ಇದ್ದಾಳೆ. ಇದಕ್ಕೆ ನಮ್ಮ ನೈತಿಕ ಮೌಲ್ಯಗಳ ಅಂದರೆ ಮಾರಲ್ ವ್ಯಾಲ್ಯೂಸ್ ಅಂದ ಪತನವೇ ಕಾರಣ. ನಮ್ಮ ಸಂಸ್ಕೃತಿಯ ಉದಾತ್ತ ಮೌಲ್ಯಗಳು ಹೆಣ್ಣಿಗೆ ಉನ್ನತ ಸ್ಥಾನವನ್ನು ನೀಡಿದರೂ ಕೂಡ ಸಮಾನತೆಯ ವಿರೋಧಿಗಳಾದಂತಹ ಕೆಲವು ಮೂಲಭೂತವಾದಿಗಳು ಸ್ತ್ರೀ ಸ್ವಾತಂತ್ರ್ಯವನ್ನು ಕಡಿತಗೊಳಿಸಿ ಹೆಣ್ಣಿಗೆ ದಾಸ್ಯದ ಬಾಳುವೆಯನ್ನು ನೀಡಿ ಶೋಷಣೆಗೆ ಒಳಪಡಿಸಿದ್ದಾರೆ. ನಾವಿಂದು ಸ್ತ್ರೀ ಸಮುದಾಯದಲ್ಲಿ ಪ್ರಬಲ ಆತ್ಮವಿಶ್ವಾಸವನ್ನು ತುಂಬಿ ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುದನ್ನು ನಿರೂಪಿಸಬೇಕು. ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಹೆಣ್ಣನ್ನು ಕಾಮುಕ ದೃಷ್ಟಿಯಲ್ಲಿ ನೋಡುತ್ತಾ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಹೆಣ್ಣನ್ನು ಮಾದೇವಿ ಎಂದು, ಪ್ರತ್ಯಕ್ಷ ಪರಮಾತ್ಮ ಸ್ವರೂಪವೆಂದು ತಿಳಿಯಬೇಕು ಮತ್ತು ಅದರಂತೆ ನಡೆಯಬೇಕು. ಇಂತಹ ಮೌಲ್ಯಗಳನ್ನು ನಮ್ಮ ಯುವ ಜನಾಂಗದಲ್ಲಿ ತುಂಬಿದಾಗ ನಿರ್ಭಯದ ವಾತಾವರಣವು ನಿರ್ಮಾಣವಾಗಿ ಸಮಾಜವು ಬದುಕಲು ಹೆಚ್ಚು ಯೋಗ್ಯ ಎನಿಸಿಕೊಳ್ಳುತ್ತದೆ. ಎಲ್ಲಿ ನೋಡಿದಡಲ್ಲಿ ಮನ ಬೆಳೆಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ. ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.